1821 ಪರಿಶಿಷ್ಟ ಪಂಗಡ ಕಾಲನಿ ಅಭಿವೃದ್ಧಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಇದ್ದಾರೆ. ನಾರಾಯಣಸ್ವಾಮಿ ಅವರೇ, ಸುರೇಶ್. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಡಾಕ್ಟರ್ ಶೈಲೇಂದ್ರ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಮಂಡಿಸಿದ್ರಿ ಸರ್. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದಾರಲ್ಲ, ಆನ್ಸರ್ ಕೊಟ್ಟರೆ ಚೆನ್ನಾಗಿರ್ತಂತ ನಮ್ಮ ಕ್ಷೇತ್ರ ಜನತೆ ಕೂಡ ಖುಷಿ ಆಗ್ತಾರೆ. ಒಂದು 2023-24 ಸಾಲದಲ್ಲಿ ಪರಿಶಿಷ್ಟ ಪಂಗಡ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ತಾವು 681 ಲಕ್ಷ ರೂಪಾಯಿಗಳು ರಾಜ್ಯ ವಲಯ ಕಾರ್ಯಕ್ರಮ, ಕೇಂದ್ರ ವಲಯ ಕೊಟ್ಟು 777 ಲಕ್ಷ ಬಿಡುಗಡೆ ಮಾಡಿದೆ ಅಂತ ಹೇಳಿದಿರ್ತಾವೆ ಇದರಲ್ಲಿ ಸ್ಕಾಲರ್ಶಿಪ್. ಅದೇ ಥರ ಎರಡನೇ ನನ್ನ ಕ್ವಶನಲ್ಲಿ 2023-24 ಸಾಲಿನಲ್ಲಿ ಪ್ರಗತಿ ಕಾಲನಿಗಳಿಗೆ ಹಣ ಒದಗಿಸಿರಂತ ಹೇಳಿದ್ರಿ. ಮೂರನೇದು 24-25ನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅದರಲ್ಲಿ ಕೂಡ 33 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರಂತ ಹೇಳಿದಿರಿ. ಬಟ್ ಇದು ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ 23-24 ಆಗಲಿ 24-25 ಆಗಲಿ ನವಗ್ರಾಮ ಯೋಜನೆ ಆಗಲಿ ಪ್ರಗತಿ ಕಾಲನಿ ಆಗಲಿ ST ಕಾಲನಿ ಡೆವಲಪ್ಮೆಂಟ್ಗೆ ಒಂದು ನಯಾ ಪೈಸಾ ಸರ್ಕಾರದಿಂದ ಬಂದಿಲ್ಲ. ನಾನು ಕೂಡ ಬೀದರ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರಂತರ ಸಂಪರ್ಕದಲ್ಲಿದ್ದೀನಿ. ಏನು ಸ್ಕಾಲರ್ಶಿಪ್ ಇದೆ ಅದಷ್ಟೇ ಬಿಡುಗಡೆ ಆಗಿದೆ. ಇದು ಯಾವುದೋ ಡೆವಲಪ್ಮೆಂಟ್ಗೋಸ್ಕರ. ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕುರುಬ ಜನಾಂಗ ಹಾಗೂ ಕಬ್ಬಲಿಗ ಜನಾಂಗ ಟೋಟಲ್ ಪ್ರತಿ ಕ್ಷೇತ್ರ 40,000 ಜನ ಇದ್ದಾರೆ. ಟೋಟಲ್ 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸೆ ತಾವು ಎಷ್ಟು ರಾಜ್ಯದಲ್ಲಿ 39,000 ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ. ಈ ಸಲ 3,900 ಕೋಟಿ ಜಾಸ್ತಿ ಈ ಒಂದು ಸಮಾಜಕ್ಕೆ ನಾವು ಒಂದು ಬಜೆಟ್ ಅಲ್ಲಿ ತಾವು ಮಾಡಿದಿರಿ, ಹೆಚ್ಚಿನವರೇ ಮಾಡಿದಿರಿ ಅಂತ ಹೇಳ್ತೀರಿ. ಬಟ್ ಯಾವುದೇ ಒಂದು 2 ವರ್ಷದಲ್ಲಿ ತಾವು ಮಾತೆತ್ತರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರಶ್ನೆ ಕೇಳಿ ಪ್ರಶ್ನೆ ಇದರಲ್ಲೇ ಭಾಷಣವ ಇಲ್ಲ, ಇದರಲ್ಲಿ ಯಾವ ದುಡ್ಡು ಬಂದಿಲ್ಲ. ನೀವು ಮುಖ್ಯಮಂತ್ರಿಗೆ ಪ್ರಶ್ನೆ ಏನಾಗ್ಬೇಕು ಕೇಳಿ. ಈಗ ಸರ್ ಯಾವುದೇ ದುಡ್ಡು ಬಂದಿಲ್ಲ, 2 ವರ್ಷ ಆಯ್ತು. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಮ್ಮಲ್ಲಿ ಬಹಳ ಗಣನೀಯ ಜನರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 50-55 ಸಾವಿರ ಕುರುಬ ಸಮಾಜ ಆಗಲಿ, ಕಬ್ಬಲಿಗ ಸಮಾಜ ಆಗಲಿ, ವಾಲ್ಮೀಕಿ ಸಮಾಜ ಆಗಲಿ ಇದ್ದಾರೆ. ಬಟ್ 2 ವರ್ಷದಲ್ಲಿ ಒಂದು ನಯಾ ಪೈಸಾ ಒಂದು ಕಾಲನಿಯಲ್ಲಿ ಅಭಿವೃದ್ಧಿ ಆಗಿಲ್ಲ, ಒಂದು CC ರೋಡ್ ಆಗಿಲ್ಲ, ಒಂದು ಹೈಮಾಸ್ ಲೈಟ್ ಆಗಿಲ್ಲ. ಮುಖ್ಯಮಂತ್ರಿಗಳು ಗಮನ ಅವ್ರನ್ನ ಹರ್ಸಕ್ಕೆ ಒಂದ್ ಸ್ವಲ್ಪ ಶಾಸಕರನ್ನ ಬಿಡಕ್ ಹೇಳಿ. ಮುಖ್ಯಮಂತ್ರಿಗಳದೇ ಪ್ರಶ್ನೆ ಇರೋದ್ರಿಂದ ಅವ್ರ ಆ ಪ್ರಶ್ನೆಗೆ ಗಮನಿಸದಂಗೆ ಎಲ್ಲ MLA ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಯಾವ ತರ ಇಲ್ಲಿ ಅವ್ರು ಪಾಪ ಮುಖ್ಯಮಂತ್ರಿಗಳಿಂದನೇ ಉತ್ತರ ಕೇಳಬೇಕು ಅಂತ ಬಯಸ್ತಾ ಇದಾರೆ ಸದಸ್ಯರು. ಆಯ್ತು ಸರ್, ಅದು ಉತ್ತರ ಕೊಟ್ರೆ. ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ. ಈಗ ಪ್ರತಿಷ್ಠಿತ ಸ್ಕೂಲ್ ಸೇರ್ಪಡೆ ಅಂತ 5ನೇ ಹಿಡಿದು 6ನೇವರೆಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರ್ಪಡೆ ಇರುತ್ತೆ. ಸುಮಾರು ಒಂದು 400 ಅಪ್ಲಿಕೇಶನ್ ಬೀಳುತ್ತೆ. ಅದರಲ್ಲಿ ಓನ್ಲಿ 35 ಸೀಟ್ ಅಷ್ಟೇ ಸರ್ಕಾರದಿಂದ ರಿಸರ್ವ್ ಇದೆ. ಅದರಲ್ಲಿ 35 ಜನನೇ ಇಷ್ಟೊಂದು ಜನಸಂಖ್ಯೆ ಇದ್ರು ಕೂಡ 35 ಜನರಿಗೆ ತಾವು ಸೇರ್ಪಡೆ ಕೂಡ ಎಲ್ಲಿ ನ್ಯಾಯ ಇದು? ಮತ್ತೆ 50,000 ಅಷ್ಟೇ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗುತ್ತೆ. ಈಗ ಅನುದಾನ ಸಂಬಂಧ ಕೇಳ್ತಾ ಇದ್ರಿ. ಹೌದು, ಆಯ್ತು ಕೇಳಿ. ಈಗ ನಿಮ್ಗೆ ಏನು ಬರ್ಲಿಲ್ಲ, ಒಟ್ಟು ಜಿಲ್ಲೆಗೆ ಬರ್ಲಿಲ್ಲ ಸರ್. ಆಯ್ತು, ಎಷ್ಟು ಬೇಕು ನಿಮ್ಗೆ? ಅವ್ರು ಎಷ್ಟು ಕೊಡ್ತಾರ ಎಷ್ಟು ಕೊಟ್ಟರೆ ಅಂತಾರೆ ಯಾರ ಶಾಸಕರು. ಅವ್ರಿಗೇನು ಅನುದಾನ ಬರಲಿಲ್ಲ. ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ಕೋತೀನಿ, ಮಾನ್ಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ, ಅದೇ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ, ಫಿನಾನ್ಸ್ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಬೆಲ್ದಾಳಿ ಅವರು ನೀವು ಉತ್ತರ ಗಮನಿಸಿದ್ದೀರಿ. ಗಮನಿಸಿನ್ ಸರ್. ರಾಯರೆಡ್ಡಿ ಅವರೇ, ನಮಗೆ ಗೊತ್ತಿದ್ದಾಗೆ ತಮ್ಮದೇ ಪ್ರಶ್ನೆ ಸರ್. 2024-25 ಬಿಡುಗಡೆಯಾದ ಮೊತ್ತ 19,76,000. 23-24 ಒಟ್ಟು 707 ಲಕ್ಷ. ಅದರೊಳಗೆ 26 ಲಕ್ಷ ಶಾಲಾ ಶುಲ್ಕ ಹಾಗೂ ನಿರ್ವಹಣಾ ವೆಚ್ಚಕ್ಕಾಗಿ 26,25,000 ಬಿಡುಗಡೆ ಆಗಿದೆ. 24-25 ಮೊದಲನೇ ಕಂತಿನೊಳಗೆ ಬಿಡುಗಡೆಯಾಗಿದ್ದು 19 ಲಕ್ಷ ಇದೆ. ಇನ್ನು ಬಾಕಿ ಇರ್ತಕ್ಕಂಥದ್ದನ್ನು
ನಾವು ಬಿಡುಗಡೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ. ಒಂದು. ಎರಡನೇದು, ನಿಮ್ಮ ಕ್ಷೇತ್ರದಲ್ಲಿ ಈ ಹಣ ಬಿಡುಗಡೆ ಆಗಿಲ್ಲ, 23-24 ಬಿಡುಗಡೆ ಆಗಿಲ್ಲ ಅನ್ನುವಂಥ ಅನುಮಾನವನ್ನು ವ್ಯಕ್ತ ಮಾಡಿದಿರಿ. ನನ್ನ ಹತ್ರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆ ಇದೆ. 2023-24ಕ್ಕೆ 223 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಒಂದು ವೇಳೆ ಉತ್ತರ ಕೊಟ್ಟಾಗ್ಲಿ. ಒಂದು ಸೆಕೆಂಡ್. ಡೆವಲಪ್ಮೆಂಟ್ ಬಂದಿಲ್ಲ. 223 ಲಕ್ಷ ಬಿಡುಗಡೆ ಆಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ವೇಳೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಹಾಗೂ ಮುಂದಿನ ಕ್ರಮ ಏನು ಮಾಡಬೇಕು ಅಥವಾ ಈ ಹಣ ಬಿಡುಗಡೆ ಆಗಿರದೇ ಇದ್ದರೆ ಯಾವ ರೀತಿ ಕ್ರಮ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ರಮ ತಗೋತೀವಿ. ಸರ್, ಈಗ ಮನೆ ಅಧ್ಯಕ್ಷರೇ, ಸರ್ ಇಲ್ಲ ಸರ್, ದಿಸ್ ಇಸ್ ಸೀರಿಯಸ್ ಮ್ಯಾಟರ್ ಸರ್. ಪರಿಶಿಷ್ಟ ಪಂಗಡಗಳ ಸಮಾಜ ಬಹಳ ಗಣನೀಯ. ನನ್ನ ವಿಧಾನಸಭಾ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ 50,000 ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ. ನಮ್ಮಲ್ಲಿ ಕುರುಬಾಗೋ ಕಬ್ಬಲಿಗ ಸಮಾಜ ಬಹಳ ಜಾಸ್ತಿ ಇದ್ದಾರೆ. ಒಂದ್ ನಯಾ ಪೈಸಾ ಅವ್ರ ಡೆವಲಪ್ಮೆಂಟ್ ಈ ಸರ್ಕಾರ ಕೊಟ್ಟಿಲ್ಲ 2 ವರ್ಷದಲ್ಲಿ ಅಂದ್ರೆ ಎಷ್ಟು ತಪ್ಪಾಗುತ್ತೆ? ಆ ಜನರಿಗೆ ಏನು ಉತ್ತರ ಕೊಡಬೇಕು? ಮತ್ತೆ ಈಗ ಹೇಳಿದ್ದಾರೆ 333 ಕೋಟಿ ಡೆವಲಪ್ಮೆಂಟ್ ಕೊಟ್ಟು ಒಂದ್ ನಯಾ ಪೈಸೆ ಕೊಟ್ಟಿಲ್ಲ. ನಾನು ನಿನ್ನೆ ನೋಡಿದ್ದೀನಿ. ಅದನ್ನ ಹೇಳಿ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ರೆ ಅವರ ಮೇಲೆ ಆಕ್ಷನ್ ತಗೊಳ್ತಾರೆ ಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಯಾವಾಗ ಕೊಡ್ತಾರೆ ಸರ್ ಇದು? ಯಾಕಂದ್ರೆ ಈಗ ಮಾತೆತ್ತರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ನಿಮ್ಗೆ ಅನುದಾನ ಬರ್ಲಿಲ್ಲ, ಅದೊಂದು ಮನವಿ ಕೊಡಿ, ಅವ್ರು ಮತ್ತೆ ಕೊಡ್ತಾರೆ. ಸರ್ 34,000 ಕೋಟಿ ಮೀಸಲಿಟ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸರ್ ಎಲ್ಲಿ 34,000 ಕೋಟಿ ಸರ್ ಮಾನ್ಯ ಅಧ್ಯಕ್ಷರೇ? 23-24 ಅಂಕಿ ಸಂಖ್ಯೆ ಹೇಳ್ತೇನೆ ನೋಡ್ರಿ. ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಶೀರ್ಷಿಕೆಯೊಳಗ 34,90,000, ವಿದ್ಯಾರ್ಥಿ ನಿಲಯಗಳು ವಿದ್ಯಾರ್ಥಿ ವೇತನ ಮತ್ತು ಧನಸಹಾಯ ಶೀರ್ಷಿಕೆಯೊಳಗ 43 ಲಕ್ಷ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ 84 ಲಕ್ಷ, ಕಾಯಂ ಸಿಬ್ಬಂದಿ ವೇತನಕ್ಕಾಗಿ 21 ಲಕ್ಷ ಅನುದಾನ. ಸಚಿವರೇ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ. ಕೇಳೋದು ಏನಂದ್ರೆ ಸ್ಕಾಲರ್ಶಿಪ್ಗಲ್ಲ, ಪದೇ ಅವ್ರು ಹೇಳ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಬಗ್ಗೆ ಮಾತ್ರ ಚಕ್ಕರ್ ಎತ್ತ ಇಲ್ಲ ಸರ್. ಬಂದಿದೆ ಕಾಲನಿ ಡೆವಲಪ್ಮೆಂಟ್ ಬಗ್ಗೆ ಇಷ್ಟು ಖರಾಬ್ ಆಗಿದೆ. 2 ವರ್ಷ ಆಯ್ತು, ಒಂದು ಅನುದಾನ ನಮ್ದು ಯಾರು ಶಾಸಕರಿಗೆ ಬಂದಿಲ್ಲ. ಕಾಂಗ್ರೆಸ್ ಶಾಸಕರಿಗೆ ಬಂದಿರ ನನಗೆ ಗೊತ್ತಿಲ್ಲ. ಬಂದಿದೆ ಶಾಸಕರೇ? ನಮಗೆ ಬಂದಿಲ್ಲ. ಯಾವ ಶಾಸಕರಿಗೆ ಬಂದಿಲ್ಲ? ಅಲ್ಲ, 2 ವರ್ಷ ಅಂತ ಹೇಳ್ತಾ ಇದ್ರಲ್ಲ, ಹಿಂದಿನ ಸರ್ಕಾರ ನಿಮ್ಗೆ ಕೊಟ್ಟಿಲ್ಲ. ಹಾಗಾದ್ರೆ ಹಿಂದಿನ ಸರ್ಕಾರ ಬಂದಿ ತೋರಿಸ್ ಇಲ್ಲಿದೆ ನಮ್ಮ 2 ವರ್ಷ ಅಂತ ಹೇಳ್ತಾ ಇದ್ರಲ್ಲ ಸರ್. 23, 24, 24, 25 ಈಗ ಆಯ್ತು. ಈಗ 2 ಬಜೆಟ್ ಸರ್. ಅಬ್ಬಾಯ್ ಸರ್ ಅದಕ್ಕೆ ಸರ್ ಆ ಸಮಾಜ ಅನ್ಯಾಯ ಆಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ 50,000 ಜನಸಂಖ್ಯೆ ಇದೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ನಾವು ಏನು ಮಂಜೂರಿ ಮಾಡಿದ್ದೇವೆ, ಅವ್ರು ಏನು ಕೇಳಿದ್ರು ಪ್ರಶ್ನೆ, ಅದನ್ನ ವಿವರವಾಗಿ ಉತ್ತರ ಕೊಟ್ಟಿದ್ದೇವೆ. ಮತ್ತೆ 3 ವಾಲ್ಮೀಕಿ ಯಾವ ಕೆಲಸಕ್ಕಾಗಿ ನಾವು ಸರ್ಕಾರದವರು ಬಿಡುಗಡೆ ಮಾಡಬೇಕಾಗಿತ್ತು, ಯಾವ್ದು ಆಗಿಲ್ಲ ಅನ್ನೋದನ್ನ ನಮ್ಮ ಗಮನಕ್ಕೆ ತಂದ್ರೆ ತಕ್ಷಣ ಆ ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಮ ಬಜೆಟ್ನಲ್ಲಿದ್ರೆ ಆ ಹಣ ಬಿಡುಗಡೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಓಕೆ, ಸಂಗಮೇಶ್ ಬಿಕೆ.